ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ಬ್ರೇಕ್ಫಾಸ್ಟ್ಗೆ ಟೊಮ್ಯಾಟೊ ಬಾತ್ ಮಾಡಿದೆ. ಇದರ ರೆಸಿಪಿನ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಹಾಗೆಯೇ ನೀವೇನಾದರೂ ಹೊಸದಾಗಿ ಮೇಕಪ್ನ ಮಾಡ್ಕೊಳ್ತಾ ಇದ್ದೀರಾ, ಹೇಗೆ ಬರುತ್ತೋ ಏನು ಅಂತ ಟೆನ್ಷನಲ್ಲಿದ್ದೀರಾ, ನಮಗೆ ಮೇಕಪ್ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಆ ಚಿಂತೆ ಬಿಟ್ಬಿಟ್ಟು ಈ ವಿಡಿಯೋನ ನೋಡಿ. ಇನ್ನು ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಕೂಡ ಈ ಮೇಕಪ್ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ. ಆದರೆ ಈ ಪ್ರಾಡಕ್ಟ್ ನನಗೆ ಸಿಕ್ಕಿದ ಮೇಲೆ ಪ್ರೋ ಸ್ಟೈಲಲ್ಲಿ ಮೇಕಪ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಯಿತು. ಮೊದಲನೇದಾಗಿ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಸ್ಟ್ರೋಬ್ ಸೀರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಲೈಟ್ ವೈಟ್, ಸ್ಕಿನ್ ಜೊತೆಗೆ ಚೆನ್ನಾಗಿ ಅಬ್ಸರ್ವ್ ಆಗೋದ್ರ ಜೊತೆಗೆ ನಿಮಗೆ ಡಿವಿ ಫಿನಿಶ್ನ ಕೊಡುತ್ತೆ, ಗ್ಲೋ ಕೊಡುತ್ತೆ ಅಂತಾನೆ ಹೇಳ್ಬೋದು. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಸ್ಟ್ರೋಬ್ CC ಟಿಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಅಪ್ಲೈ ಮಾಡೋದಕ್ಕೆ ಕಷ್ಟ ಅನ್ನೋರು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಈ ಎಲ್ಲ ಪ್ರಾಡಕ್ಟ್ಸ್ನ ಯಾವುದೇ ರೀತಿ ಟೂಲ್ಸ್ ಇಲ್ಲದೆ ಅಂದರೆ ಮೇಕಪ್ ಬ್ರಷ್ ಇಲ್ಲದೆ ನೀವು ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು ಸ್ಕಿನ್ ಎಷ್ಟು ಈವನ್ ಟೋನ್ ಆಗಿದೆ ಅಂತ ಹೇಳಿ. ಫೈನಲ್ ಆಗಿ ನಾನಿಲ್ಲಿ ಫೇಸಸ್ ಕೆನಡಾ ಅವರ HD ಇಂಟೆನ್ಸ್ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಲಿಪ್ಸ್ಟಿಕ್ ತುಂಬಾನೇ ಸ್ಮೂತ್ ಆಗಿದೆ, ಅಪ್ಲೈ ಮಾಡೋದು ತುಂಬಾನೇ ಈಸಿ, ಹಾಗೆಯೇ ಟ್ರಾನ್ಸ್ಫರ್ ಪ್ರೂಫ್ ಕೂಡ. ಇದನ್ನೇ ನಾನಿಲ್ಲಿ ಐ ಶ್ಯಾಡೋ ಹಾಗೆಯೇ ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದಂತಹ ಮೇಕಪ್ ಬ್ರಷ್ನ ಸಹಾಯ ಇಲ್ಲದೇನೆ ನೀವೇ ಸಿಂಪಲ್ ಆಗಿ ಈ ರೀತಿಯಾಗಿ ಮೇಕಪ್ನ ಮಾಡ್ಕೋಬಹುದು. ಹೊಸದಾಗಿ ಮೇಕಪ್ ಮಾಡ್ಕೊಳ್ಳೋರು ಬರಲ್ಲ ಅಂತ ಅನ್ನೋರು ಫೈನಲಿ ನೋಡ್ತಾ ಇರ್ಬೋದು ಇದು ನನ್ನ ಲುಕ್ ಹೇಗಿದೆ ಅಂತ ಹೇಳಿ. ನೀವು ಕೂಡ ಈ ರೀತಿ ಎಲ್ಲ ಮೇಕಪ್ ಮಾಡ್ಕೋಬೇಕು, ಈ ಎಲ್ಲ ಪ್ರಾಡಕ್ಟ್ಸ್ ಬೇಕು ಅಂತ ಅಂದರೆ ನಾನು ಪ್ರಾಡಕ್ಟ್ಸ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆಯೇ ನಿಮ್ಮ ಫೇವ್ರೆಟ್ ಬ್ಯೂಟಿ ಆ್ಯಪ್ಸಲ್ಲಿ ಕೂಡ ಈ ಎಲ್ಲ ಪ್ರಾಡಕ್ಟ್ಸು ಅವೈಲೇಬಲ್ ಇರುತ್ತೆ. ನಿಮಗೆ ಬೇಕು ಅಂತ ಅಂದರೆ ಬೈ ಮಾಡಿ. ಬರಲ್ಲ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.